ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 4ನೇ ದಿನ. ಇವತ್ತು ನನ್ನ ಡಯಟ್ ರೋಟೀನ್ ಹೇಗಿರುತ್ತೆ ನೋಡೋಣ ಬನ್ನಿ. ನಾನು ಬೆಳಿಗ್ಗೆನೇ ವಾಕ್ ಹೋಗ್ಬಿಟ್ಟು ಬಂದು ಇವಾಗ ನಾನು ಸಿನಮನ್ ವಾಟರ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದನ್ನು ನಾನು ಡೈಲಿ ತೊಗೋತೀನಿ. ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನಾನು 1 ವೀಕ್ ಫುಲ್ ನಾನು ಸಿನಮನ್ ವಾಟರೇ ತೊಗೊಳ್ಳೋದು. ಯಾಕೆಂದರೆ ನನಗೆ ಮಧ್ಯೆ ಮಧ್ಯೆ ಹಸಿವಾಗಿರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾನು ಸಿನಮನ್ ವಾಟರ್ ಮತ್ತು ಇದ್ರ ಜೊತೆಗೆ ನಾನು 5ರಿಂದ 6 ನೆನೆಸಿರೋ ಬಾದಾಮಿ ಕೂಡ ತೊಗೋತೀನಿ. ನಾನು ಬೆಳಿಗ್ಗೆ ಒಂದು 5:30, 6 ಅಷ್ಟೊತ್ತಿಗೆಲ್ಲ ವಾಕ್ ಹೋಗ್ಬಿಟ್ಟು ಬರ್ತೀನಿ. ಇದ್ರ ಜೊತೆಗೆ ನಾನು ಈವ್ನಿಂಗ್ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಬೇಕಂದೆ, ಬಟ್ ಹೇಳೋಕ್ಕಾಗಲಿಲ್ಲ. ನಾನು ಇದ್ರ ಜೊತೆಗೆ ಈವ್ನಿಂಗ್ ಕೂಡ ನಾನು ಎಕ್ಸಸೈಸ್ ಕೂಡ ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಬ್ರೇಕ್ಫಾಸ್ಟಿಗೆ ನಾನು ಓವರ್ ನೈಟ್ ಓಟ್ಸ್ ಸ್ಮೂತಿ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ನೈಟೇ ನೆನೆಸಿಟ್ಟಿದ್ದೆ, ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಇದಕ್ಕೆ ಓಟ್ಸ್ ಮತ್ತು ಬಾದಾಮ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೇಲೆ ಗೋಡಂಬಿ ಹಾಕ್ಕೊಂಡಿದ್ದೀನಿ ಮತ್ತು ಚಿಯಾ ಸೀಡ್ಸ್ ಹಾಕಿ ಚೆನ್ನಾಗಿ ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ಇದಕ್ಕೆ ಇವಾಗ ಫ್ರೂಟ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹಾಫ್ ಆ್ಯಪಲ್ ತೊಗೊಂಡಿದ್ದೀನಿ, ಸ್ವಲ್ಪ ಪಪ್ಪಾಯ ಹಾಕ್ಕೊಂಡಿದ್ದೀನಿ, ಒಂದು ಹಾಫ್ ಬನಾನ ತೊಗೋತಾ ಇದ್ದೀನಿ. ನಾವು ಬೆಳಿಗ್ಗೆಯೇ ಈ ಥರ ಹೆಲ್ದಿಯಾಗಿರೋ ಓಟ್ಸ್ ಸ್ಮೂತಿ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಹೆವಿ ಫೈಬರ್ ಸಿಗುತ್ತೆ ನಮಗೆ. ಮತ್ತು ಈ ಥರ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಸ್ಕಿನ್ಗೆ, ನಮ್ಮ ಹೇರ್ಗೆ ತುಂಬ ಒಳ್ಳೆಯದು. ಫ್ಯಾಟ್ ಲಾಸ್ ಮಾಡ್ಕೊಳ್ಳೋಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ತುಂಬ ಜನಕ್ಕೆ ಬೆಳಿಗ್ಗೆಯೇ ಉಪ್ಪು ಖಾರ ತಿನ್ನೋಕ್ಕೆ ಇಷ್ಟ ಇರೋಂಗಿಲ್ಲ. ಈ ಥರ BP ಇರೋರು, ಶುಗರ್ ಇರೋರು ಕೂಡ ಬೆಳಿಗ್ಗೆ ಉಪ್ಪು ಖಾರ ತಿನ್ನೋಕ್ಕೆ ಇಷ್ಟ ಇರಲ್ಲಲ್ವ, ಅವರು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಇದರಲ್ಲಿ ನೋ ಶುಗರ್. ನೀವು ಬೇಕಾದರೆ ಸ್ವೀಟ್ ಬೇಕು ಅಂದರೆ ನೀವು ಸ್ವಲ್ಪ ನಟ್ಸ್ ಹಾಕ್ಕೋಬೋದು. ಈ ಥರ ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ ಹಾಕ್ಕೋಬೋದು, ಹನಿ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಇದ್ರ ಜೊತೆಗೆ ಬೀಟ್ರೂಟ್ ಜ್ಯೂಸ್ ಕೂಡ ಮಾಡ್ಕೊಂಡು ತೊಗೋತಾ ಇದ್ದೀನಿ. ನಾನು ಮಧ್ಯಾಹ್ನ ಊಟಕ್ಕೆ ಸೊಪ್ಪು ಸಾರು ಮಾಡ್ಕೋತಾ ಇದ್ದೀನಿ. ಸೊಪ್ಪು ಸಾರು ಮಾಡ್ಕೊಳ್ಳೋಕ್ಕೆ ನಾನು ಒಂದು ಸ್ವಲ್ಪ ದಂಟು ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಕಟ್ಟಲ್ಲಿ ನಾನು ಹಾಫ್ ತೊಗೊಂಡಿರೋದು. ಇದಕ್ಕೆ ಇವಾಗ ಚೆನ್ನಾಗಿ ಬೇಳೆ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸೊಪ್ಪು ಆಲ್ರೆಡಿ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಟೊಮ್ಯಾಟೊ, ಒಂದು 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೆ ಇದ್ದೀನಿ. ಅದಕ್ಕೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಇಲ್ಲಾಂದರೆ 2 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಬದಲಿ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡು ನೋಡಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊ. ನಮ್ಮ ದೇಹಕ್ಕೆ ಹಣ್ಣು ತರಕಾರಿ ಎಷ್ಟು ಮುಖ್ಯನೋ ಸೊಪ್ಪು ಕೂಡ ಅಷ್ಟೇ ಮುಖ್ಯ. ನಾವು ವಾರದಲ್ಲಿ 2 ದಿನ ಇಲ್ಲಾಂದರೆ 3 ದಿನ ಸೊಪ್ಪು ತಿನ್ನಲೇಬೇಕು. ತಿನ್ನೋದ್ರಿಂದ ನಮ್ಗೆ ತುಂಬ ಒಳ್ಳೆಯದು. ಈ ಥರ ಎಲ್ಲ ಥರ ಸೊಪ್ಪು ತಿನ್ನಬೇಕು, ಇದೇ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ ಥರ ನಮಗೆ ಯಾವ್ದು ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನೇ ತೊಗೊಂಡು ಬಂದು ನೀವು ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಬೋದು. ಇವಾಗ ಇದು ರೆಡಿ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆಯಿತು. ಒಗ್ಗರಣೆ ಕೊಟ್ಕೊಳ್ಳೋಣ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಬರೀ ಊಟ ಒಂದೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ನೀರು ಬೇಕು. ಡೈಲಿ ನೀವು 2ರಿಂದ 3 ಲೀಟ್ರ್ ನೀರು ಕುಡಿಲೇಬೇಕು. ನೀರಲ್ಲೇ ಜಾಸ್ತಿ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗೋದು. ನಮ್ಮ ದೇಹದಲ್ಲಿರೋ ಗಲೀಜೆಲ್ಲ ಹೋಗಬೇಕಂದ್ರೆ ನಾವು ಅದನ್ನು ನೀರು ಮೂಲಕನೇ ಕಳಿಸ್ಬೇಕು. ಬೆಳಿಗ್ಗೆಯೇ ನೀವು ಏನು ಹಾಟ್ ವಾಟ್ರ್ ತೊಗೊತೀರಲ್ವ, ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಿದರೆ ನೈಟ್ ನೀವು ಮಲಗೋವರೆಗೂ ನೀವೇನು ನೀರು ಕುಡಿತೀರಲ್ವ, ಮಿನಿಮಮ್ ಅಂದರೂ 2ರಿಂದ 3 ಲೀಟ್ರ್ ನೀರು ಆಗಲೇಬೇಕು. ಇವಾಗ ನಾನು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ನಾನು ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇವಾಗ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನು ನಾನು ಮಸಾಲೆ ಎಲ್ಲ ಯೂಸ್ ಮಾಡಿಲ್ಲ, ಲೈಟಾಗಿ ಅಷ್ಟೇ ನಾನು ಒಗ್ಗರಣೆ ಕೊಟ್ಕೊಂಡಿರೋದು. ಇವಾಗ ನಾನು ಏನು ಸ್ಮ್ಯಾಶ್ ಮಾಡಿ ಸೊಪ್ಪೆಲ್ಲ ಇಟ್ಕೊಂಡಿದ್ನಲ್ವ, ಅದನ್ನು ಕೂಡ ಇವಾಗ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಲಾಸ್ಟಲ್ಲಿ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕಿದರೆ ಆಯಿತು, ನನ್ನ ಇವತ್ತಿನ ಸೊಪ್ಪು ಸಾರು ರೆಡಿ.
ಇವಾಗ ನಾನು ಸೊಪ್ಪು ಸಾರು ಜೊತೆ ನವಣಕ್ಕಿ ಅನ್ನ ಮಾಡ್ಕೊಂಡಿದ್ದೀನಿ. ನವಣಕ್ಕಿ ಅನ್ನ ನವಣೆ ಥರ ನಾವು ಸಿರಿಧಾನ್ಯಗಳು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ರೈಸ್ ಬದಲಾಗಿ ನಾನು ನವಣಕ್ಕಿಯನ್ನು ಮಾಡ್ಕೊಂಡಿದ್ದೀನಿ. 1 ಕಪ್ಪಷ್ಟು ನಾನು ರೈಸ್ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಸೊಪ್ಪು ಸಾರು ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟು ಮತ್ತು ಸೌತೆಕಾಯಿ ತೊಗೊಂಡಿದ್ದೀನಿ. ಇದೇ ನನ್ನ ಮಧ್ಯಾಹ್ನದ ಊಟ. ಈ ನವಣಕ್ಕಿ ಅನ್ನ ತಿನ್ನೋದ್ರಿಂದ ಇದರಲ್ಲಿ ನಮಗೆ ಜಾಸ್ತಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸಿರಿಧಾನ್ಯಗಳಲ್ಲಿ ತುಂಬ ಒಳ್ಳೆಯದು. ನಾನು 5 ಗಂಟೆಗೆ ಇವತ್ತು ಗ್ರೀನ್ ಟೀ ತೊಗೊಂಡಿದ್ದೀನಿ. ನಾನು ರಾತ್ರಿ ಊಟಕ್ಕೆ ಸಲಾಡ್ ಮಾಡ್ಕೊತಾ ಇದ್ದೀನಿ, ವೆಜಿಟೇಬಲ್ ಸಲಾಡ್. ನಾನು ಯೂಶ್ವಲಿ ನೈಟ್ ಸಲಾಡ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನದು ವೆಯ್ಟ್ ಲಾಸಲ್ಲಿ ನಾನು ಏನು ತೊಗೋಬೇಕು, ಏನು ತಿನ್ನಬೇಕು ಅಂತ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಲ್ವ, ಅದ್ರ ಪ್ರಕಾರನೇ ಹೋಗ್ತೀನಿ. ನಾನು ಬೆಳಿಗ್ಗೆ ಈ ಥರ ಸ್ಮೂತಿ, ಲೈಟಾಗಿರೋ ಬ್ರೇಕ್ಫಾಸ್ಟ್ ಎಲ್ಲ ತೊಗೊಂಡಿರ್ತೀನಿ. ಮಧ್ಯಾಹ್ನ ಸ್ವಲ್ಪ ಹೆವಿಯಾಗಿ ಊಟ ಮಾಡಿರ್ತೀನಿ. ನಾನು ನೈಟ್ ಸ್ವಲ್ಪ ಲೈಟ್ ಆಗಿರಲಿ ಅಂತ ನಾನು ಸಲಾಡ್ಗಳನ್ನೇ ಜಾಸ್ತಿ ತೊಗೊಳಕ್ಕೆ ಇಷ್ಟಪಡ್ತೀನಿ. ನಾನಿವಾಗ ಅವೆಲ್ಲ ಆಲ್ರೆಡಿ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿದ್ದೆ. 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕ್ಯಾರೆಟು ಮತ್ತು ಬೀನ್ಸು, ಫ್ಲವರ್ ಕೋಸು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ನೆನೆಸಿರೋ ಮೊಳಕೆ ಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ, ಮಡಿಕೆ. ಅದನ್ನು ಚೆನ್ನಾಗಿ ಮೊಳಕೆ ಬರೆಸಿಟ್ಕೊಂಡಿದ್ದೆ. ಅದನ್ನು 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟು ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಇದು ಇವಾಗ ತುಪ್ಪದಲ್ಲೇ ಚೆನ್ನಾಗಿ ಬೇಯಬೇಕು. ನಾನು ಇದಕ್ಕೆ ನೀರು ಏನೂ ಹಾಕೋಲ್ಲ. ಚೆನ್ನಾಗಿ ತುಪ್ಪದಲ್ಲೇ 1-2 ಸರಿ ಫ್ರೈ ಮಾಡ್ಕೊಳ್ಳೋದು ಮತ್ತು ಲಿಡ್ ಕ್ಲೋಸ್ ಮಾಡೋದು, ಫ್ರೈ ಮಾಡ್ತೀನಿ. ಚೆನ್ನಾಗಿ ಸೀದೋಗಬಾರ್ದಲ್ಲ, ಕೆಳಗಡೆ ಇಟ್ಕೋಬಾರ್ದು ಅಂತ. ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ನನಗೆ ಇದಕ್ಕೆ ಖಾರ ಏನೂ ಹಾಕೋತಾ ಇಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಪೆಪ್ಪರ್ ಹಾಕ್ಕೋತಾ ಇದ್ದೀನಿ ಅಷ್ಟೇ. ನಾನು ಸೌತೆಕಾಯಿ ಮತ್ತು ಟೊಮೆಟೊನ ಮೇಲೆ ಹಾಕ್ಕೋತಾ ಇದ್ದೀನಿ, ಅದನ್ನೇನು ಬೇಯಿಸ್ಕೊಂಡಿಲ್ಲ. ಇಷ್ಟೇ ಇವತ್ತಿನ ನನ್ನ ಸಲಾಡ್. ನಾನು ರಾತ್ರಿ ಊಟನ 8:30 ಒಳಗಡೆ ಮಾಡ್ಕೊಂಡ್ಬಿಡ್ತೀನಿ. 8:30 ಒಳಗಡೆ ನಾನು ಊಟ ಮಾಡಿಕೊಂಡು 9:30ಗೆ ನಾನು ಟರ್ಮರಿಕ್ ಮಿಲ್ಕ್ ತೊಗೊತೀನಿ. ಅದಾದಮೇಲೆ ನಾನು ಒಂದು ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ನಾನು ಮಲ್ಕೊಳ್ಳೋದಲ್ವ, ಅದಕ್ಕೆ ನಾನು 9:30ಗೆ ಟರ್ಮರಿಕ್ ಮಿಲ್ಕ್ ತೊಗೊತೀನಿ. ನೋಡಿ, ಅದು ಕೂಡ ರೆಡಿಯಾಗಿದೆ. ಇಷ್ಟೇ ಫ್ರೆಂಡ್ಸ್, ನನ್ನ ಇವತ್ತಿನ ಈ ನನ್ನ ವೆಯ್ಟ್ ಲಾಸ್ ಜರ್ನಿಯ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.